ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ನ ಪಾರ್ಟ್ 2 ಮಾಡ್ತಾ ಇದ್ದೀವಿ. ಪಾರ್ಟ್ 1 ಆಲ್ರೆಡಿ ರೆಡಿ ಆಗಿದೆ. ಇನ್ನೂ ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಯಾಕಂದರೆ ಪಾರ್ಟ್ 1 ಅರ್ಥ ಆಗದೆ ಇದ್ದರೆ ಅಥವಾ ಪಾರ್ಟ್ 1 ನೀವು ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇದು ಅರ್ಥ ಆಗೋದಿಲ್ಲ. ಪಾರ್ಟ್ 1ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ, ಬೇಗ ಹೇಳಿಬಿಡಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ. ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್ನ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಯಾವ್ಯಾವ ಪಾಯಿಂಟ್ಸ್, ಸಿವಿಲ್ ಸರ್ವಿಸಸ್, ಜುಡಿಷಿಯಲ್ ಸಿಸ್ಟಮ್, ಪೊಲೀಸ್ ಸಿಸ್ಟಮ್, ಮಿಲಿಟರಿ ಸಿಸ್ಟಮ್, ಇವು 4 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಪಾರ್ಟಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಿ ನಾವು, ಈ ಪಾರ್ಟಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್, ಮಾಡರ್ನ್ ಎಜುಕೇಷನ್. ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್, ಏನಕ್ಕೆ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಹಾಕ್ತಿದ್ರು ಬ್ರಿಟಿಷರು ಇಂಡಿಯನ್ಸ್ ಮೇಲೆ ಅಂದರೆ, ಇವಾಗ ಬ್ರಿಟಿಷ್ ಗೌರ್ಮೆಂಟು ಇಂಗ್ಲೆಂಡಲ್ಲಿ ಇದೆಯಲ್ಲ, ಆ ಬ್ರಿಟಿಷ್ ಗೌರ್ಮೆಂಟ್ಗೆ ಇಲ್ಲಿದ್ದಂಥ ಈಸ್ಟ್ ಇಂಡಿಯಾ ಕಂಪ್ನಿ ಆಫೀಸರ್ಸು ಟ್ಯಾಕ್ಸ್ ಕಟ್ಟಬೇಕಿತ್ತು. ಎಷ್ಟು ಟ್ಯಾಕ್ಸ್ ಕಟ್ಟಬೇಕಿತ್ತು ಅಂದರೆ 4 lakh pound ಟ್ಯಾಕ್ಸ್ ಕಟ್ಟಬೇಕಿತ್ತು. 1 pound = 97 rupees. ಸೊ ನೀವು ಕೌಂಟ್ ಮಾಡ್ಕೊಳ್ಳಿ, 4 lakh × 97 rupees ಎಷ್ಟಾಗುತ್ತೆ ಅಂತ ನಿಮಗೆ ಓದಾಗುತ್ತೆ. ಓಕೆನಾ. ಇದರಲ್ಲಿ ಏನು ಅಂತಂದರೆ, ಈ ಲ್ಯಾಂಡ್ ಟ್ಯಾಕ್ಸ್ನ ಅವರು ನಮ್ಮ ಮೇಲೆ ಹಾಕ್ತಿದ್ರು, ಅಂದರೆ ಇಂಡಿಯನ್ಸ್ ಮೇಲೆ ಹಾಕ್ತಿದ್ರು, ಅವ್ರಿಗೆ ದುಡ್ಡು ಬರಲಿ ಅಂತ. ಯಾವ್ಯಾವ ಪಾಲಿಸೀಸ್ ಅವ್ರು ರೆಡಿ ಮಾಡಿದ್ದು, ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ರೆಡಿ ಮಾಡಿದ್ದು ಅಂದರೆ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್, ರೈತವಾರಿ ಸಿಸ್ಟಮ್. ಈ ಪಾರ್ಟಲ್ಲಿ ನಾವು ಡಿಸ್ಕಸ್ ಮಾಡೋದು ಇವು 3 ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಬಗ್ಗೆ ಮತ್ತು ಮಾಡರ್ನ್ ಎಜುಕೇಷನ್ ಬಗ್ಗೆ. ಸೊ ಫಸ್ಟ್ ಪಾಯಿಂಟ್, ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ನ ಸ್ಟಾರ್ಟ್ ಮಾಡಿಬಿಡೋಣ. ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ಇದನ್ನ ಇಂಟ್ರಡ್ಯೂಸ್ ಮಾಡಿದ್ದು ನೀವು ನೆನ್ಪಿಟ್ಕೊಳ್ಳೇಬೇಕು, ಲಾರ್ಡ್ ಕಾರ್ನ್ವಾಲಿಸ್. ಯಾವಾಗ ಇಂಟ್ರಡ್ಯೂಸ್ ಮಾಡಿದ್ದನ್ನ 1793ಲಿ. ಯಾವ ಜಾಗದಲ್ಲಿ ಫಸ್ಟ್ ಟೈಮ್ ಈ ಪಾಲಿಸಿ ಇಂಪ್ಲಿಮೆಂಟ್ ಆಯಿತು ಅಂತ ಕೇಳಿದ್ರೆ ಬೆಂಗಾಲಲ್ಲಿ. ಏನು ಈ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಅಂದರೆ, ಜಮೀನ್ದಾರ್ ಬಿಕೇಮ್ ದ ಓನರ್ ಆಫ್ ದ ಲ್ಯಾಂಡ್. ಹಿ ವಾಸ್ ಎಕ್ಸ್ಪೆಕ್ಟೆಡ್ ಟು ಪೇ ಅಗ್ರೀಡ್ ಲ್ಯಾಂಡ್ ಟ್ಯಾಕ್ಸ್ ಟು ದ ಕಂಪನಿ. ಇಫ್ ಹಿ ವಾಸ್ ಅನೇಬಲ್ ಟು collect during the flood and drought times, ownership was taken away by the British company. ಇವಾಗ ಬ್ರಿಟಿಷ್ರು ಏನು ಮಾಡ್ತಿದ್ರು, ಜಮೀನುಗಳಿರ್ತಿದ್ವಲ್ಲ, ಹೊಲ ಎಲ್ಲ ಇರ್ತಿದ್ವಲ್ಲ, ಅದನ್ನ ಜಮೀನ್ದಾರಿಗೆ ಕೊಡೋರು, ಜಮೀನ್ದಾರ್ಗಳನ್ನ ಓನರಾಗಿ ಮಾಡೋರು. ಅವ್ರೇನು ಮಾಡಬೇಕಿತ್ತು, ಜಮೀನ್ದಾರರು, ರೈತರು, ಸಾಮಾನ್ಯ ರೈತರ ಕೈಲಿ ಕೆಲಸ ಮಾಡಿಸ್ಬೇಕಿತ್ತು. ಆವಾಗ ವರ್ಷದಲ್ಲಿ ಇಷ್ಟು ಇನ್ಕಮ್ ಅಂತ ಬರುತ್ತಲ್ಲ, ವರ್ಷದ ಕೊನೆಯಲ್ಲಿ ಇಷ್ಟು ಆದಾಯ ಅಂತ ಬರುತ್ತಲ್ಲ, ಅದರಲ್ಲಿ ಇಷ್ಟು % ಬ್ರಿಟಿಷ್ರಿಗೆ ಕಟ್ಟಬೇಕು ಅಂತ ಇತ್ತು. ಅದನ್ನು ಅವ್ರಿಗೆ ಕಟ್ಟೋಕ್ಕಾಗಲಿಲ್ಲ ಅಂದರೆ, ಆ ಜಮೀನ್ದಾರ್ಗೆ ಬ್ರಿಟಿಷ್ ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಂತಹ ಟ್ಯಾಕ್ಸ್ನ ಕಟ್ಟೋಕ್ಕಾಗಲಿಲ್ಲ ಅಂದರೆ, ಆ ಟೈಮಲ್ಲಿ ಏನು ಮಾಡ್ತಿದ್ರು, ಓನರ್ಶಿಪ್ನ ಕಿತ್ಕೊಂಡ್ಬಿಡ್ತಿದ್ರು. ಅಂದರೆ ಆ ಜಮೀನ್ದಾರ್ ಯಾರು ಅವ್ರಿಗೆ ಟ್ಯಾಕ್ಸ್ ಕಟ್ಟೋಕ್ಕಾಗೋದಿಲ್ವಲ್ಲ, ಅವರಿಂದ ಓನರ್ಶಿಪ್ನ ಕಿತ್ಕೊಂಡ್ಬಿಡ್ತಿದ್ರು. ಆಗ ಯಾರು ಓನರ್ ಆಗೋರು ಅಂದರೆ, ಆ ಜಮೀನಿಗೆ ಬ್ರಿಟಿಷ್ ಕಂಪ್ನಿನೇ ಓನರ್ ಆಗೋದು. ಇದು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ತುಂಬ ಸಿಂಪಲ್, ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದಿಲ್ಲ. ಜಮೀನ್ದಾರು ಆ ಲ್ಯಾಂಡ್ಗೆ ಓನರ್ ಆಗ್ತಿದ್ರು. ಅವ್ರಿಗೇನಾದರೂ ಆ ಟ್ಯಾಕ್ಸ್ ಬ್ರಿಟಿಷ್ ಗೌರ್ಮೆಂಟ್ ಫಿಕ್ಸ್ ಮಾಡಿ ಟ್ಯಾಕ್ಸ್ನ ಕಟ್ಟೋಕ್ಕಾಗಲಿಲ್ಲ ಅಂದರೆ ಅವ್ರ ಕೈಲಿ ಓನರ್ಶಿಪ್ನ ಕಿತ್ಕೊತಿದ್ರು. ಆಗ ಓನರ್ ಆಗ್ತಿದ್ದಿದ್ದು ಬ್ರಿಟಿಷ್ ಕಂಪ್ನಿನೇ ಅಷ್ಟೇ. ಈ ಪಾಲಿಸಿನ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅಂದರೆ, ಬಿಹಾರ್, ಒಡಿಶಾ, ಆಂಧ್ರ ಪ್ರದೇಶ್, ವಾರಾಣಸಿ, ಈ ಇಷ್ಟು ಜಾಗಗಳಲ್ಲಿ ಪರ್ಮನೆಂಟ್ ಜಮೀನ್ದಾರಿ ಪಾಲಿಸಿ ಇದೆಯಲ್ಲ, ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಇಲ್ಲಿ ಚಾರ್ಲ್ಸ್ ಮೆಟ್ಕಾಫ್ ಇವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಇವರೊಬ್ಬ ಬ್ರಿಟಿಷ್ ಆಫೀಸರ್, ಇವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನು ಅಂದರೆ, the Indian officers were born in debt, died in debt, lived in debt due to land tax policies of British. ಏನು ಹೀಗಂದರೆ, ನಮ್ಮ ಭಾರತದ ರೈತರಿದ್ದಾರಲ್ಲ, ಸಾಮಾನ್ಯ ರೈತರಿದ್ದಾರಲ್ಲ, ಅವರು ಸಾಲದಲ್ಲೇ ಹುಟ್ಟೋರು, ಸಾಲದಲ್ಲೇ ಬದುಕೋರು, ಸಾಲದಲ್ಲೇ ಸಾಯೋರು. ಏನಕ್ಕೆ ಅವ್ರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸಾಯೋರು ಅಂದರೆ, ಬ್ರಿಟಿಷ್ರಾಗ್ತಿದ್ದ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸಿಂದ. ನೀವು ಇದರಿಂದ ಇಮ್ಯಾಜಿನ್ ಮಾಡ್ಕೋಬೋದು, ಅವ್ರು ಇನ್ನು ಎಷ್ಟು ಮಟ್ಟಕ್ಕೆ ಸಾಮಾನ್ಯ ಜನರನ್ನ ಟಾರ್ಚರ್ ಮಾಡಿರ್ತಾರೆ ಬ್ರಿಟಿಷರು. ನಮ್ಮ ಭಾರತದ ಸಾಮಾನ್ಯ ರೈತರನ್ನ ಯಾವ ಮಟ್ಟಕ್ಕೆ ಟಾರ್ಚರ್ ಮಾಡಿರ್ತಾರೆ ಈ ಟ್ಯಾಕ್ಸ್ ಪಾಲಿಸೀಸ್ಗಳ ಹೆಸರಿಂದ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪಾಲಿಸಿ ಬಂದು ಮಹಲ್ವಾರಿ ಸಿಸ್ಟಮ್. ಏನು ಮಹಲ್ವಾರಿ ಸಿಸ್ಟಮ್ ಅಂದರೆ, ಫಸ್ಟ್ ಮಹಲ್ ಅಂದ್ರೇನು ಅಂತ ತಿಳ್ಕೊಳ್ಳಿ. ಮಹಲ್ ಅಂದರೆ ತಾಲೂಕು ಲೆವೆಲಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು. ಪರ್ಮನೆಂಟ್ ಜಮೀನ್ದಾರಿಲಿ ಹೇಗಿತ್ತು ಅಂದರೆ, ಹಳ್ಳಿ ಮಟ್ಟದಲ್ಲಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋರು. ಇಲ್ಲೇನಾಯಿತು, ಮಹಲ್ ಅಂದರೆ ತಾಲೂಕು ಲೆವೆಲಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು ಇದನ್ನ ಇಂಟ್ರಡ್ಯೂಸ್ ಮಾಡಿದ್ದು ಮಹಲ್ವಾರಿ ಸಿಸ್ಟಮ್ನ ಅಂದರೆ, RM ಬರ್ಡ್, ಜೇಮ್ಸ್ ಥಾಮ್ಸನ್, ಇವರಿಬ್ಬರು ಮಹಲ್ವಾರಿ ಸಿಸ್ಟಮ್ನ ಇಂಟ್ರಡ್ಯೂಸ್ ಮಾಡಿದ್ರು. ಎಲ್ಲೆಲ್ಲಿ ಈ ಸಿಸ್ಟಮ್ನ ಜಾರಿಗೆ ತಂದರು ಅಂದರೆ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ಪಂಜಾಬ್ ಜಾಗಗಳಲ್ಲಿ. ಇಲ್ಲೇನು ಮಹಲ್ವಾರಿ ಸಿಸ್ಟಮಲ್ಲಿ ಅಂದರೆ, ಕಂಪನಿ ಅಫಿಷಿಯಲ್ಸ್ ಫಿಕ್ಸ್ಡ್ ಮೋರ್ ಲ್ಯಾಂಡ್ ಟ್ಯಾಕ್ಸ್ ದೆನ್ ದ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಫ್ರಮ್ ದ ಫೀಲ್ಡ್. ಮೆನಿ ಜಮೀನ್ದಾರ್ಸ್ ಹ್ಯಾಡ್ ಟು ಲೂಸ್ ದೇರ್ ಓನರ್ಶಿಪ್ ಆಫ್ ದೇರ್ ಲ್ಯಾಂಡ್.
ಇಲ್ಲೇನು ಮಾಡ್ತಿದ್ರು ಅಂದರೆ ತಾಲೂಕ್ ಲೆವೆಲಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು, ಅದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದು ಕಂಪನಿ ಆಫೀಸರ್ಸ್ ಏನಿದಾರಲ್ಲ ಯಾವ ಲೆವೆಲಲ್ಲಿ ಟ್ಯಾಕ್ಸ್ನ ಪೇ ಮಾಡಬೇಕು ಅಂತ ಹೇಳ್ತಿದ್ರು ಅಂದರೆ, ಇವಾಗ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಎಕ್ಸಾಂಪಲ್ ತೊಗೊಳ್ಳಿ. ನಿಮ್ಮ ಹತ್ರ 1 ಎಕರೆ ಜಾಗ ಇದೆ, 1 ಎಕರೆ ಹೊಲ ಇದೆ. ಆಗ ನೀವೇನು ಮಾಡ್ತೀರಾ, ಒಂದು ವರ್ಷಕ್ಕೆ 20 ಮೂಟೆನೋ 30 ಮೂಟೆ ರಾಗಿ ಬೆಳಿತೀರಾ ಅಂದ್ಕೊಳ್ಳಿ. ನಿಮ್ಮ ಹತ್ರ ಒಂದು ಜಮೀನು 1 ಎಕರೆ ಜಮೀನಿದೆ, ನೀವಲ್ಲಿ ಏನು ಮಾಡ್ತೀರಾ, 20 ಮೂಟೆ ರಾಗಿ ಬೆಳಿತೀರಾ ಒಂದು ವರ್ಷಕ್ಕೆ. ಆಗ ಬ್ರಿಟಿಷರು ಏನು ಮಾಡೋರು, ನೀವು 30 ಮೂಟೆ ಟ್ಯಾಕ್ಸ್ ಕಟ್ಟಬೇಕು, 30 ಮೂಟೆ ರಾಗಿನ ಟ್ಯಾಕ್ಸಾಗಿ ಕಟ್ಟಬೇಕು ಅಂದರೆ ನೀವೇನು ಮಾಡ್ತೀರಾ, ಆವಾಗ ಇರೋದೇ 20 ಮೂಟೆ. ನಿಮ್ಮ ಮನೆಗೆ ಏನು ಮಾಡ್ತೀರಾ ಅಂದರೆ, ನಿಮ್ಮ ಮನೇಲಿ ಯಾರ್ಯಾರು ಇರ್ತಾರೋ ಅವ್ರಿಗೂ ನೀವು ಸ್ವಲ್ಪ ಇರಿಸ್ಕೊಳ್ಬೇಕಾಗುತ್ತಲ್ಲ, ಅಲ್ಲಿಗೆ ಏನು ಮಾಡ್ತೀರಾ, ಟ್ಯಾಕ್ಸ್ ಕಟ್ಟೋಕ್ಕೆ ಏನು ಮಾಡ್ತೀರಾ. ಸೊ ಇದೇ ಪೊಸಿಷನ್ ಆವಾಗ ಮಹಲ್ವಾರಿ ಸಿಸ್ಟಮಲ್ಲಿ ಇದ್ದಿದ್ದು. ಎಷ್ಟು ಬರುತ್ತೋ ಅದಕ್ಕಿಂತ ಜಾಸ್ತಿನೇ ಕೇಳಿದ್ರೆ ಎಲ್ಲಿಂದ ತರ್ತಾರೆ ರೈತರು. ಸೊ ಈ ಪಾಲಿಸಿ ಕೂಡ ಫೇಲ್ ಆಯಿತು. ಇಲ್ಲಿ ಏನಾಯಿತು ಅಂದರೆ, ಫಾರ್ಮರ್ಸ್ ಆ್ಯಂಡ್ ಲೇಬರರ್ಸ್ ವರ್ ಎಕ್ಸ್ಪ್ಲಾಯ್ಟೆಡ್. ಸಾಮಾನ್ಯ ಕೆಲಸಗಾರರು, ಕೂಲಿಗಳು ಮತ್ತು ರೈತರು ಇರ್ತಾರಲ್ಲ, ಅವ್ರನ್ನ ತುಂಬ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ರು. ಸೊ ಈ ಸಿಸ್ಟಮಲ್ಲಿ ನೀವು ಮಹಲ್ವಾರಿ ಸಿಸ್ಟಮಲ್ಲಿ ಟ್ಯಾಕ್ಸ್ ಲೆವೆಲಲ್ಲಿ ಅಂದರೆ ತಾಲೂಕ್ ಲೆವೆಲಲ್ಲಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾರೆ. ಮತ್ತು ಇನ್ನೊಂದೇನು, ಎಷ್ಟು ಪ್ರೊಡಕ್ಷನ್ ಬರ್ತಿತ್ತೋ, 20 ಮೂಟೆ ರಾಗಿ ಬರ್ತಿತ್ತು ಅಂದರೆ ಬ್ರಿಟಿಷ್ ಕಂಪ್ನಿ 30 ಮೂಟೆ ಕೇಳೋರು. ಸೊ ಎಷ್ಟು ಬರ್ತಿತ್ತೋ ಅದಕ್ಕಿಂತ ಜಾಸ್ತಿ ಕೇಳೋರಲ್ಲ, ಅದರಿಂದ ಈ ಪಾಲಿಸಿ ಫೇಲ್ ಆಯಿತು, ಮಹಲ್ವಾರಿ ಸಿಸ್ಟಮ್ ಫೇಲ್ ಆಯಿತು. ನೆಕ್ಸ್ಟ್ ಬರೋದು ರೈತವಾರಿ ಸಿಸ್ಟಮ್. ಯಾರು ಈ ರೈತವಾರಿ ಸಿಸ್ಟಮ್ನ ಇಂಟ್ರಡ್ಯೂಸ್ ಮಾಡಿದ್ದು? ಎಸ್, ಹೇಳಿ ಬೇಗ. ಅಲೆಕ್ಸಾಂಡರ್ ರೀಡ್. ಎಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದು? ಬರಮ್ಹಾಲ್ ರೀಜನಲ್ಲಿ 1792 ಅಲ್ಲಿ. ಹೂ ಇಂಟ್ರಡ್ಯೂಸ್ ರೈತವಾರಿ ಸಿಸ್ಟಮ್ ಅಂದರೆ ಅಲೆಕ್ಸಾಂಡರ್ ರೀಡ್. ಇದನ್ನು ಇವರು ಅಲೆಕ್ಸಾಂಡರ್ ರೀಡ್ ಬರಮಹಲಲ್ಲಿ ಇಂಟ್ರಡ್ಯೂಸ್ ಮಾಡಿಸಿದ್ರು ಈ ಸಿಸ್ಟಮ್ನ. ಥಾಮಸ್ ಮುನ್ರೋ ಇವರು ಮಡ್ರಾಸ್ ಮತ್ತು ಮೈಸೂರು ರೀಜನ್, ಮೈಸೂರು ಅಂದರೆ ಕರ್ನಾಟಕದ ಭಾಗ, ಈ ಮಡ್ರಾಸ್ ಮತ್ತು ಮೈಸೂರು ರೀಜನಲ್ಲಿ ಥಾಮಸ್ ಮುನ್ರೋ ಅವರು ಇಂಪ್ಲಿಮೆಂಟ್ ಮಾಡಿಸಿದ್ರು ರೈತವಾರಿ ಸಿಸ್ಟಮ್ನ. ಈ ರೈತವಾರಿ ಸಿಸ್ಟಮಲ್ಲಿ ಏನು ಅಂದರೆ, ಇವಾಗ ನೀವು ಮಹಲ್ವಾರಿ ಸಿಸ್ಟಮ್ನು ತೊಗೊಳ್ಳಿ, ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ನು ತೊಗೊಳ್ಳಿ. ಅಲ್ಲಿ ಹೇಗಿದೆ ಇವಾಗ ವರ್ಕಿಂಗ್ ಹೇಗಾಗ್ತಿದೆ ಅಂದರೆ, ಜಮೀನ್ದಾರರಿದ್ದಾರೆ, ಅವರು ಫಾರ್ಮರ್ಸ್ ಕೈಲಿ ಕೆಲಸ ಮಾಡಿಸಿಸ್ತಾರೆ, ಅವ್ರಿಗೆ ಅದರಿಂದ ಏನು ಲಾಭ ಬರುತ್ತಲ್ಲ ಅದನ್ನು ಈಸ್ಟ್ ಇಂಡಿಯಾ ಕಂಪ್ನಿಗೆ ಟ್ಯಾಕ್ಸ್ ಆಗಿ ಕಟ್ತಾರೆ. ಇಲ್ಲಿ ಜಮೀನ್ದಾರ್ಗಳಿಗಾಗೋ ಲಾಭ ಏನು, ನೀಟಾಗಿ ನೋಡ್ಕೊಳ್ಳಿ. ಈ ಜಮೀನ್ದಾರರು ಫಾರ್ಮರ್ ಕೈಲಿ ಕೆಲಸ ಮಾಡಿಸ್ತಾರೆ, ಎಷ್ಟು ಸಂಬಳ ಮಾತಾಡಿರ್ತಾರೋ ಅದಕ್ಕಿಂತ ಕಮ್ಮಿ ಕೊಡ್ತಾರೆ. ಸೊ ಇಲ್ಲಿ ಇವ್ರಿಗೆ ಫಾರ್ಮರ್ಗಳಿಂದನೂ ಇನ್ಕಮ್ ಬಂತು. ಮತ್ತು ಇಲ್ಲೇನು ಮಾಡ್ತಾರೆ, ಟ್ಯಾಕ್ಸ್ ಕಟ್ಟಬೇಕಾದ್ರೆ ಫಾರ್ಮರ್ಸ್ ಎಷ್ಟು ಕೊಟ್ಟಿರ್ತಾರೋ ದುಡ್ಡು, ಅದರಲ್ಲಿ ಸ್ವಲ್ಪ ಇವ್ರು ಉಳಿಸ್ಕೋತಿದ್ರು ಟ್ಯಾಕ್ಸ್ ಕಟ್ಟಬೇಕಾದ್ರೆ. ಸೊ ಇಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಯಿಂದನೂ ಕೂಡ ಇವ್ರಿಗೆ ಇನ್ಕಮ್ ಬರ್ತಿದೆ, ಎರಡೂ ಕಡೆಯಿಂದ ಲಾಭ ಮಾಡ್ಕೊತಿದ್ದವರು ಜಮೀನ್ದಾರರು. ಸೊ ಇಲ್ಲಿ ರೈತವಾರಿ ಸಿಸ್ಟಮಲ್ಲಿ ಅಲೆಕ್ಸಾಂಡರ್ ರೀಡ್ ಏನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ, ಈ ಜಮೀನ್ದಾರ್ ಬೇಡವೇ ಬೇಡ, ಕಟ್ ಮಾಡಿ. ಈಸ್ಟ್ ಇಂಡಿಯಾ ಕಂಪ್ನಿ ಫಾರ್ಮರ್ ಡೈರೆಕ್ಟ್ ರಿಲೇಷನ್ ಇರಲಿ, ಮಧ್ಯದಲ್ಲಿ ಯಾವುದೇ ಮಿಡಲ್ ಮೆನ್ನು ಮೀಡಿಯೇಟರ್ ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಏನಾಗಾದರೆ ಟಿಲ್ಲರ್ ಆಫ್ ದ ಲ್ಯಾಂಡ್ ಈಸ್ ದ ಓನರ್ ಆಫ್ ದ ಲ್ಯಾಂಡ್ ಅಂತ ಹೇಳ್ತಾರೆ. ಏನು ಟಿಲ್ಲರ್ ಆಫ್ ದ ಲ್ಯಾಂಡ್ ಅಂದರೆ ಯಾರು? ನೆಲ ಅಂದರೆ ಭೂಮಿನ ಉಳೋನು ಯಾರು? ಭೂಮಿನ ಉಳೋನು ರೈತ. ಯಾರು ಆ ಭೂಮಿನ ಉಳ್ತಾರೋ ಅವರೇ ಆ ಭೂಮಿಯ ಓನರ್, ಅಂದರೆ ಆ ಜಾಗದ ಓನರ್ ಅವರೇನೆ ಅಂತ ಹೇಳ್ತಾರೆ. ಇಲ್ಲಿ ಟ್ಯಾಕ್ಸ್ ಲೆವೆಲ್ ಹೇಗಿತ್ತು ಅಂತ ಅಂದರೆ, 50% ಅವ್ರು ಏನು ಬೆಳೀತಾರೋ, ಅವ್ರು 20 ಮೂಟೆ ರಾಗಿ ಬೆಳೆದ್ರೆ ಅದರಲ್ಲಿ 10 ಮೂಟೆನ ಇವರು ಈಸ್ಟ್ ಇಂಡಿಯಾ ಕಂಪ್ನಿಗೆ ಟ್ಯಾಕ್ಸ್ ಆಗಿ ಕಟ್ಟಬೇಕಿತ್ತು. ಟೆನ್ಯೂರ್ ಎಷ್ಟು ವರ್ಷದ ತನಕ ಹಿಂಗೆ ಕಟ್ಟಬೇಕಿತ್ತು ಟ್ಯಾಕ್ಸ್ನ ಅಂದರೆ 30 ವರ್ಷದ ತನಕ ಕಟ್ಟಬೇಕಿತ್ತು. ಸೊ ಇಲ್ಲೇನಾದರೂ ಫಾರ್ಮರ್ಸ್ಗೆ ತುಂಬ ಟ್ಯಾಕ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಟೆನ್ಯೂರ್ ಇನ್ನೂ ಜಾಸ್ತಿ ಮಾಡೋರು. ಸೊ ಫಾರ್ಮರ್ಸ್ ಇಲ್ಲೂ ಸಫರ್ ಮಾಡಿದ್ರು. ಇದರಿಂದ ಏನಾಯಿತು, ಫಾರ್ಮರ್ಸು ಮನಿ ಲೆಂಡರ್ಸ್ ಹತ್ರ ಹೋಗಿ ಅವರು ಜಮೀನುಗಳನ್ನೆಲ್ಲ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಅಂದರೆ, ಇವಾಗ ನಮಗೇನಾದರೂ ದುಡ್ಡು ಬೇಕು ಅಂದರೆ ನಾವು ಚಿನ್ನನ ತೊಗೊಂಡೋಗಿ ಅಡ ಇಡ್ತೀವಲ್ಲ, ಅದೇ ರೀತಿ ಫಾರ್ಮರ್ಸ್ ದುಡ್ಡು ಬೇಕು ಅಂದರೆ ಅವರ ಜಮೀನನ್ನ ತೊಗೊಂಡೋಗಿ ಅಡ ಇಡೋರು. ಸೊ ಅವ್ರ ಕೈಲಿ ಆ ದುಡ್ಡನ್ನ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಸೊ ಅವ್ರ ಜಾಗನ ಏನು ಮಾಡೋರು, ಅವರ ಭೂಮಿನ ಜಮೀನ್ದಾರ್ಗಳು ಅಂದರೆ ಯಾರು ಅವರಿಗೆ ಮನಿ ಲೆಂಡರ್ಸ್ ಇರ್ತಿದ್ರಲ್ಲ ಅವರೇ ಇಟ್ಕೊತಿದ್ರು. ಇಂಡೈರೆಕ್ಟಾಗಿ ಎಲ್ಲ ಸಾಮಾನ್ಯ ಫಾರ್ಮರ್ಸು ಅವರ ಜಮೀನುಗಳನ್ನ ಸೇಲ್ ಮಾಡಿಬಿಟ್ರು ಅಂತ ಅರ್ಥ ಇಲ್ಲಿ. ಎಸ್ ಸರ್, ನೆಕ್ಸ್ಟ್ ಬಂದು ಇಂಪ್ಯಾಕ್ಟ್ ಆಫ್ ದ ಲ್ಯಾಂಡ್ ಪಾಲಿಸೀಸ್. ರಿಸಲ್ಟ್ ಏನಾಯಿತು ಈ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಅಂದರೆ, ಈ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸಿಂದ ಬಂದ ರಿಸಲ್ಟ್ ಏನು ಅಂದರೆ, ನ್ಯೂ ಕ್ಲಾಸ್ ಆಫ್ ಜಮೀನ್ದಾರ್ಸ್ ಎಕ್ಸ್ಪ್ಲಾಯ್ಟೆಡ್ ಫಾರ್ಮರ್ಸ್. ಈ ಮನಿ ಲೆಂಡರ್ಸ್ ಏನಿದ್ರಲ್ಲ ಇವರೆಲ್ಲ ಜಮೀನ್ದಾರ್ಗಳಾದರೂ, ಸಾಮಾನ್ಯ ಫಾರ್ಮರ್ಗಳನ್ನ ಇವ್ರು ಮತ್ತೆ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮಲ್ಲೂ ಅಷ್ಟೇನೇನೆ, ಜಮೀನ್ದಾರರು ಫಾರ್ಮರ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ರು. ಫಾರ್ಮರ್ಸ್ ವೇ ಸಬ್ಜೆಕ್ಟೆಡ್ ಟು ಜಮೀನ್ದಾರ್ಸ್ ಎಕ್ಸ್ಪ್ಲಾಯ್ಟೇಷನ್ ಆ್ಯಂಡ್ ಬಿಕೇಮ್ ಲ್ಯಾಂಡ್ಲೆಸ್. ಸೊ ಇಲ್ಲಿ
ಟಿಲ್ಲರ್ ಆಫ್ ದ ಲ್ಯಾಂಡ್ ಈಸ್ ದ ಓನರ್ ಆಫ್ ದ ಲ್ಯಾಂಡ್ ಅಂತ ರೈತುವರಿ ಸಿಸ್ಟಮಲ್ಲಿ ಬಂದಾಗ ಏನಾಯಿತು ಅಂದರೆ ಫಾರ್ಮರ್ಸ್ಗೆ ಅಷ್ಟು ಟ್ಯಾಕ್ಸ್ನ ಕಟ್ಟೋಕ್ಕಾಗ್ತಿರ್ಲಿಲ್ಲ. ಅವ್ರ ಮನಿ ಲೆಂಡರ್ಸ್ ಹತ್ರ ಹೋಗ್ಬಿಟ್ಟು ಅವ್ರ ಜಮೀನ ಅಡ ಇಡೋರು, ಮತ್ತು ಅಲ್ಲಿ ತೊಗೊಂಡಿದ್ದ ಸಾಲನ ಕಟ್ಟೋಕ್ಕಾಗ್ದಲೇ ಆ ಜಮೀನೆಲ್ಲ ಈ ಜಮೀನ್ದಾರ್ಗೇ ಮಾರ್ಬಿಡೋರು. ಸೊ ಇದರಿಂದ ಏನಾಯಿತು, ಅವ್ರು ಕೊನೆಗೆ ಲ್ಯಾಂಡ್ಲೆಸ್ ಆಗೋದ್ರು. ಅವ್ರ ಹತ್ರ ಏನೂ ಜಮೀನು ಉಳಿಲಿಲ್ಲ ಕೊನೆಯಲ್ಲಿ. ಲೋನ್ಸ್ ವೇರ್ ಗಿವನ್ ಬೈ ಮಾರ್ಟ್ಗೇಜಿಂಗ್ ಲ್ಯಾಂಡ್ಸ್. ಇವಾಗ ಅವರು ಸಾಮಾನ್ಯ ರೈತನ ಕೈಲಿ ಬ್ರಿಟಿಷ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋಕ್ಕಾಗಲಿಲ್ಲ ಅಂದರೆ ಏನು ಮಾಡ್ತಾನೆ ರೈತ, ಜಮೀನ ಅಡ ಇಡೋನು. ಸೊ ಲೋನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಅಗ್ರಿಕಲ್ಚರಲ್ ಸೆಕ್ಟರ್ ಬಿಕೇಮ್ ಕಮರ್ಷಿಯಲೈಸ್ಡ್. ಅಗ್ರಿಕಲ್ಚರ್ ಸೆಕ್ಟರ್ನ ಕಮರ್ಷಿಯಲೈಸ್ ಮಾಡ್ತಾರೆ. ಮತ್ತು ಇಂಡಸ್ಟ್ರೀಸ, ಇಂಗ್ಲೆಂಡಲ್ಲಿರೋ ಇಂಡಸ್ಟ್ರಿಗಳಿಗೆ ರಾ ಮೆಟೀರಿಯಲ್ಸ್ನ ಪ್ರಿಪೇರ್ ಮಾಡಿಸ್ಕೋತಾರೆ. ಇವಾಗ ಯಾವುದೋ ಒಬ್ಬ ರೈತ ಇದ್ದಾನೆ, ಅವನ ಕೈಯಲ್ಲಿ ಟ್ಯಾಕ್ಸ್ ಕಟ್ಟೋಕ್ಕಾಗೋದಿಲ್ಲ. ಆಗ ಏನು ಮಾಡುತ್ತೆ, ಬ್ರಿಟಿಷ್ ಕಂಪ್ನಿ ಅವನಿಂದ ಆ ಭೂಮಿನ ಕಿತ್ಕೊಂಡು ಏನು ಮಾಡಿಸುತ್ತೆ ಬ್ರಿಟಿಷ್ ಗೌರ್ಮೆಂಟು ಆ ಭೂಮಿನ ಅಂತಂದರೆ ಅಲ್ಲಿ ಕಮರ್ಷಿಯಲ್ ಕ್ರಾಪ್ಸ್ನ ಬೆಳೆಸುತ್ತೆ. ಕಮರ್ಷಿಯಲ್ ಕ್ರಾಪ್ಸ್ ಅಂದರೆ ಯಾವ್ಯಾವುದು, ಶುಗರ್ ಕೇನ್, ಇವೆಲ್ಲ ಕಮರ್ಷಿಯಲ್ ಕ್ರಾಪ್ಸ್. ಶುಗರ್ ಕೇನ್, ಕಾಟನ್ ಇವನ್ನೆಲ್ಲ ಬೆಳೆಸೋದು. ಇದನ್ನ ಬೆಳೆಸ್ಬಿಟ್ಟು ಏನು ಮಾಡೋದು ಅಂದರೆ ಇಂಗ್ಲೆಂಡ್ಗೆ ಎಕ್ಸ್ಪೋರ್ಟ್ ಮಾಡೋರು. ಅಲ್ಲೇನು ಮಾಡ್ತಿದ್ರು, ಇಂಡಸ್ಟ್ರಿಗಳಿಗೆ ರಾ ಮೆಟೀರಿಯಲ್ದಾಗಿ, ಅಂದರೆ ಇಂಡಸ್ಟ್ರಿಗಳಿಗೆ ರಾ ಮೆಟೀರಿಯಲ್ ಅಂದ್ರೇನು, ಶುಗರ್ ಕೇನ್ನ ಇವರು ಇಲ್ಲಿಂದ ಭಾರತದಿಂದ ಇಂಗ್ಲೆಂಡಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅಲ್ಲಿ ಶುಗರ್ ಮತ್ತು ಜಾಗ್ರಿ ಮಾಡಿ ಮತ್ತೆ ನಮಗೆ ವಾಪಸ್ ಮಾರಕ್ಕೆ ತರೋರು. ಈ ರೀತಿ ಆಗೋದು. ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್. ಎಲ್ಲರೂ ಅವ್ರ ಜಮೀನ ಅಡ ಇಡ್ತಾ ಮನಿ ಲೆಂಡರ್ಸ್ ಸ್ಟ್ರಾಂಗ್ ಆಗಿ ಹೋಗ್ಬಿಟ್ರಿ ಇಲ್ಲಿ. ಇದರಿಂದ ನೀವು ಇವಾಗ ಬೇಗ ಒಂದ್ಸಲ ಗ್ಲಾನ್ಸ್ ಮಾಡಿಬಿಡೋಣ. ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸಲ್ಲಿ 3: ಪರ್ಮನೆಂಟ್ ಜಮೀನ್ದಾರಿ, ರೈತುವಾರಿ, ಮಹಲ್ವಾರಿ. ಪರ್ಮನೆಂಟ್ ಜಮೀನ್ದಾರಿ ಇಂಟ್ರಡ್ಯೂಸ್ ಮಾಡಿಸಿದವ್ರು ಯಾರು, ಲಾರ್ಡ್ ಕಾರ್ನ್ವಾಲಿಸ್. ಮಹಲ್ವಾರಿ ಸಿಸ್ಟಮ್ ಇಂಟ್ರಡ್ಯೂಸ್ ಮಾಡಿಸಿದವ್ರು ಯಾರದು, ಜೇಮ್ಸ್ ಥಾಮ್ಸನ್, RM ಬರ್ಡ್. ಮತ್ತು ರೈತುವಾರಿ ಸಿಸ್ಟಮ್ನ ಇಂಟ್ರಡ್ಯೂಸ್ ಮಾಡಿಸಿದವ್ರು ಯಾರು, ಅಲೆಕ್ಸಾಂಡರ್ ರೀಡ್. ನೆನ್ಪಿಟ್ಕೊಳ್ಳಿ, ಇವ್ರು ಎಷ್ಟು 4 ಜನ ಇದ್ದಾರೆ. ಮಹಲ್ವಾರಿನ 2 ಇಂಟ್ರಡ್ಯೂಸ್ ಮಾಡಿಸಿದ್ದು. ಆಮೇಲೆ ಏನೇನಾಯಿತು, ಪರ್ಮನೆಂಟ್ ಜಮೀನ್ದಾರಿಯಲ್ಲಿ ಜಮೀನ್ದಾರರು ಫಾರ್ಮರ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಅವ್ರ ಜಮೀನ್ದಾರ ಕೈಲಿ ಏನಾದರೂ ಟ್ಯಾಕ್ಸ್ ಕಟ್ಟೋಕ್ಕಾಗಲಿಲ್ಲ ಅಂದರೆ ಆ ಭೂಮಿನ ಬ್ರಿಟಿಷರು ಕಿತ್ಕೊಂಡ್ಬಿಡೋರು. ಆಮೇಲೆ ಮಹಲ್ವಾರಿ ಸಿಸ್ಟಮಲ್ಲಿ ಏನಾಯಿತು, ತಾಲೂಕ್ ಲೆವೆಲಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು. ಮತ್ತು ಎಷ್ಟು ಬೆಳೀತಿದ್ರು ಅದಕ್ಕಿಂತ ಜಾಸ್ತಿ ಅವರು ಟ್ಯಾಕ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರೈತುವಾರಿ ಸಿಸ್ಟಮಲ್ಲಿ ಏನಾಯಿತು, ಟಿಲ್ಲರ್ ಆಫ್ ದ ಲ್ಯಾಂಡ್ ಈಸ್ ದ ಓನರ್ ಆಫ್ ದ ಲ್ಯಾಂಡ್ ಅಂತ ಫಿಕ್ಸ್ ಆಯಿತು. ಇಷ್ಟೇ ಇರೋದು. ಮತ್ತು ಇಂಪ್ಯಾಕ್ಟ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ನ ಕಲ್ತ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಎಕ್ಸಾಮಲ್ಲಿ ಕೇಳಿದ್ರೆ ಕಲ್ತ್ಕೊಳ್ಳಿ, ಚಿಕ್ಕ ಪಾಯಿಂಟ್ಸ್ ಮಾಡಿ. ಫುಲ್ಲು ಟೆಕ್ಸ್ಟ್ ಬುಕ್ಕಲ್ಲಿ ಹೇಗೆ ಕೊಟ್ಟಿದ್ದಾರೋ ಹಾಗೆ ಬಯಾಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನು ಅರ್ಥ ಆಯಿತೋ ಅದ್ರ ಮೇಲೆ ಬರೀರಿ. ಎಜುಕೇಷನ್ ಸಿಸ್ಟಮ್, ಇಲ್ಲಿಗೆ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಅದು ಮುಗೀತು. ಇವಾಗ ಎಜುಕೇಷನ್ ಸಿಸ್ಟಮ್. ಇವಾಗ ಬ್ರಿಟಿಷ್ ಆಫೀಸರ್ಸ್ ಭಾರತದಲ್ಲಿದ್ದಾರೆ ಅಂದರೆ ಬ್ರಿಟಿಷ್ ಮಕ್ಕಳು ಕೂಡ ಇಲ್ಲೇ ಇದ್ದಾರೆ ಅಂತ ಅವ್ರಿಗೋಸ್ಕರ ಒಂದು ಸ್ಪೆಷಲಾಗಿ ಸ್ಕೂಲ್ಗಳನ್ನ ಓಪನ್ ಮಾಡಿದ್ರು. ಅದು ಸಪ್ರೇಟ್ ಥಿಂಗ್. ಇಲ್ಲಿಂದ ಬರೋದು ಇಂಪಾರ್ಟೆಂಟ್ ಪಾಯಿಂಟ್ಸ್, ಇದನ್ನ ನೀವು ನೆನ್ಪಿಟ್ಕೋಬೇಕು. ವಾರನ್ ಹೇಸ್ಟಿಂಗ್ ಇವ್ರೇನು ಮಾಡ್ತಾರೆ, ಕಲ್ಕತ್ತಾದಲ್ಲಿ ಒಂದು ಮದ್ರಾಸ ಕಟ್ಟಿಸ್ತಾರೆ. ಮದ್ರಾಸ ಅಂದ್ರೇನು, ಕಾಲೇಜು. ಕಲ್ಕತ್ತಾದಲ್ಲಿ ಒಂದು ಕಾಲೇಜ್ ಕಟ್ಟಿಸ್ತಾರೆ 1781ನಲ್ಲಿ. ಮತ್ತು ಜಾನ್ಸನ್ ಡಂಕನ್ ಇವರೇನು ಮಾಡ್ತಾರೆ, ಬನಾರಸ್ಸಲ್ಲಿ ಒಂದು ಸಂಸ್ಕೃತ ಕಾಲೇಜನ್ನ ಕಟ್ಟಿಸ್ತಾರೆ. ಚಾರ್ಲ್ಸ್ ಗ್ರ್ಯಾಂಟ್ ಯೂನಿವರ್ಸಲೈಸೇಷನ್ ಆಫ್ ಬ್ರಿಟಿಷ್ ಎಜುಕೇಷನ್ನ. ಇವಾಗ ಬ್ರಿಟಿಷ್ ಎಜುಕೇಷನ್ ಬರೀ ಇಂಗ್ಲೆಂಡಲ್ಲಿ ಮಾತ್ರ ಸಿಗುತ್ತೆ. ಅದನ್ನ ಚಾರ್ಲ್ಸ್ ಗ್ರ್ಯಾಂಟ್ ಏನು ಮಾಡ್ತಾರೆ, ನೀವು ಜಗತ್ತಿನ ಯಾವುದೇ ಭಾಗಕ್ಕೆ ಹೋಗಿ ಎಲ್ಲ ಕಡೆಯೂ ಇಂಗ್ಲೀಷ್ ಎಜುಕೇಷನ್ ಇರಬೇಕು, ಆ ರೀತಿ ಅದನ್ನ ಯೂನಿವರ್ಸಲೈಸ್ ಮಾಡಬೇಕು ಅಂತ ಚಾರ್ಲ್ಸ್ ಗ್ರ್ಯಾಂಟ್ ಅವರು ಕೂಡ ಶುರು ಮಾಡ್ತಾರೆ. ಮತ್ತು ವಿಲಿಯಂ ಬೆಂಟಿಕ್ ಇವರು ಗವರ್ನರ್ ಜನರಲ್ ಆಗಿದ್ದರು, ಭಾರತದ ಗವರ್ನರ್ ಜನರಲ್ ಆಗಿದ್ದರು. ಹಾಗೇನು ಮಾಡ್ತಾರೆ ಇವರು, ವಿಲಿಯಂ ಬೆಂಟಿಕ್ ಅಂದರೆ ಮೆಕಾಲೆಯನ್ನು ಒಬ್ಬ ಆಫೀಸರ್ನ ನೇಮಕ ಮಾಡ್ತಾರೆ. ಅವ್ರನ್ನ ಎಜುಕೇಷನ್ ಕಮಿಟಿಗೆ ಚೇರ್ಪರ್ಸನ್ ಮಾಡಿಸ್ತಾರೆ. ಎಜುಕೇಷನ್ ಕಮಿಟಿಗೆ ಇವರೇ ಚೇರ್ಮನ್ ಆಗಿರ್ತಾರೆ ಮೆಕಾಲೆ. ಇವರು 1835 ಒಂದು ರಿಪೋರ್ಟ್ ಕೊಡ್ತಾರೆ ವಿಲಿಯಂ ಬೆಂಟಿಕ್ಗೆ. ಏನದು ಅಂದರೆ, ಕ್ರಿಯೇಷನ್ ಆಫ್ ನ್ಯೂ ಕ್ಲಾಸ್ ಆಫ್ ಇಂಡಿಯನ್ಸ್ ಹೂ ವೇರ್ ಇಂಡಿಯನ್ ಬೈ ಬಾಡಿ ಆ್ಯಂಡ್ ಬ್ರಿಟಿಷ್ ಬೈ ಇಂಟೆಲಿಜೆನ್ಸ್, ಒಪಿನಿಯನ್ ಆ್ಯಂಡ್ ಟೇಸ್ಟ್. ಈಗ ಇವರು ಇಂಗ್ಲೀಷ್ ಎಜುಕೇಷನ್ ಕೊಡಬೇಕು ನಮ್ಮ ಇಂಡಿಯನ್ಸ್ಗೆ. ಹೇಗೆ ಕೊಡಬೇಕು ಅಂದರೆ, ಅವರು ಬರೀ ಬಾಡಿಲಿ ನೋಡೋಕ್ಕೆ ಮಾತ್ರ ಇಂಡಿಯನ್ಸ್ ಥರ ಇರಬೇಕು, ಬುದ್ಧಿವಂತಿಕೆಯಲ್ಲಿ ಟೇಸ್ಟಲ್ಲೆಲ್ಲ ಬ್ರಿಟಿಷ್ ಥರ ಇರಬೇಕು. ಆ ರೀತಿ ನಾವು ಈ ಇಂಡಿಯನ್ಸ್ಗೆ ಬ್ರಿಟಿಷ್ ಎಜುಕೇಷನ್ನ ಕೊಡಬೇಕು ಅಂತ ಮೆಕಾಲೆ ಒಂದು ರಿಪೋರ್ಟ್ ಕೊಡ್ತಾರೆ. ಇವಾಗೇನು ಇಂಗ್ಲೀಷ್ ಸಿಸ್ಟಮ್ ಇದೆಯಲ್ಲ, ಇವಾಗ ಈ ಸ್ಕೂಲ್ಗಳ್ಗೆ ಹೋಗ್ತೀವಿ, ನಮ್ಗೆ ಇಷ್ಟು ಸಿಲೆಬಸ್ ಕವರ್ ಮಾಡಬೇಕು ಅಂತ ಏನು ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ, ಇದೆಲ್ಲದಕ್ಕೂ ಬೇಸ್ ಅಂದರೆ ಮೆಕಾಲೆದಿ ರಿಪೋರ್ಟೇನೆ. ಇದಕ್ಕೆಲ್ಲ ಬೇಸ್ ಫಾರ್ ಮಾಡರ್ನ್ ಎಜುಕೇಷನ್, ಮೆಕಾಲೆಸ್ 1835 ರಿಪೋರ್ಟ್.
ಇಂಗ್ಲೀಷ್ ಮೀಡಿಯಮ್ ಯಾವಾಗ ಬಂತು? ಇವಾಗ ಎಲ್ಲ ಕಡೆನೂ ಅವ್ರವ್ರ ಮೀಡಿಯಮಲ್ಲೇ ಪಾಠ ಮಾಡೋರು. ಅಂದರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲೇ, ನಾರ್ತ್ ಇಂಡಿಯನ್ ಸ್ಟೇಟ್ಸಲ್ಲಿ ಹಿಂದಿಲೇನೆ. ಆದರೆ ಎಲ್ಲ ಕಡೆನೂ ಪೂರ್ತಿ ಇಂಡಿಯಾದಲ್ಲಿ ಇಂಗ್ಲೀಷ್ ಮೀಡಿಯಮ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1830s ಅಂದರೆ 1830ಇಂದ 40 ಮಧ್ಯದಲ್ಲಿ ಎಲ್ಲೋ ಬಂತು ಅಂತ ಅರ್ಥ. ಡಾಲ್ಹೌಸಿ ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಯೂನಿವರ್ಸಿಟೀಸ್, ಬಾಂಬೆ, ಮಡ್ರಾಸ್, ಕಲ್ಕತ್ತಾ ಯೂನಿವರ್ಸಿಟೀಸ್ ಏನಿದೆಯಲ್ಲ ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿದವರು ಡಾಲ್ಹೌಸಿನೇ. ಯಾರ ಒಪಿನಿಯನ್ ಮೇಲೆ, ಯಾರ ಸಜೆಷನ್ ಮೇಲೆ ಡಾಲ್ಹೌಸಿ ಯೂನಿವರ್ಸಿಟೀಸ್ನ ಕಟ್ಸಿದ್ರು ಅಂದರೆ ಚಾರ್ಲ್ಸ್ ವುಡ್ಸ್ ಕಮಿಷನ್. 1854 ಚಾರ್ಲ್ಸ್ ವುಡ್ಸ್ ಕಮಿಷನ್ನ ತರ್ತಾರೆ. ಅವರ ಒಪಿನಿಯನ್ ಮೇಲೆ ಡಾಲ್ಹೌಸಿ ಈ ಯೂನಿವರ್ಸಿಟೀಸ್ನ ಕಟ್ಸಿದ್ರು. ಓಕೆನಾ? ಇವಿಷ್ಟು ನೆನ್ಪಿಟ್ಕೋಬೇಕು ನೀವು. ಫಸ್ಟಲ್ಲಿರೋವು 3 ಯಾವ್ಯಾವುದದು? ವಾರನ್ ಹೇಸ್ಟಿಂಗ್, ಜೊನಾಥನ್ ಡಕ್ಕನ್, ಚಾರ್ಲ್ಸ್ ಗ್ರ್ಯಾಂಟ್. ಇದು ನೆಕ್ಸ್ಟು ವಿಲಿಯಂ ಬೆಂಟಿಂಗ್ ಮತ್ತು ಮೆಕಾಲೆ ರಿಪೋರ್ಟ್, ಮತ್ತು ಇಂಗ್ಲೀಷ್ ಮೀಡಿಯಮ್ ಯೂಸೇಜ್, ಡಾಲ್ಹೌಸಿದು ಯೂನಿವರ್ಸಿಟೀಸ್ಗಳು. ಇಷ್ಟು ನೆನ್ಪಿಟ್ಕೊಳ್ಳಿ. ಎಜುಕೇಷನ್ ಸಿಸ್ಟಮಲ್ಲಿ ರೈಟ್ ಎ ನೋಟ್ ಆನ್ ದ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಅಂದರೆ ನೀವಿಷ್ಟು ಬರೀಬೇಕು. ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನಿಂದ ಬಂದಂತಹ ರಿಸಲ್ಟ್ ಏನು ಅಂತ ಕೇಳಿದ್ರೆ, ಡೆವಲಪ್ ಮಾಡರ್ನಿಟಿ, ಸೆಕ್ಯುಲರಿಸಮ್, ಡೆಮೋಕ್ರೆಟಿಕ್, ರ್ಯಾಷನಲಿಸ್ಟಿಕ್, ನ್ಯಾಷನಲಿಸ್ಟಿಕ್ ಐಡಿಯಾಸ್. ಏನು ಇಷ್ಟೊಂದಿದೆ, ಎಲ್ಲ ಟಿಕ್ ಅಂತಿದೆ ಅಂತ ಅಂದ್ಕೋಬೇಡಿ. ಸೊ ಇವಾಗ ಇವ್ರಿಗೆ ಇಂಡಿಯನ್ಸ್ಗೆ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಸಿಗ್ತಿದೆ. ಅದರಿಂದ ಇಂಡಿಯನ್ಸಲ್ಲಿ ಏನಾಯಿತು, ಮಾಡರ್ನಿಟಿ ಬಂತು. ಮುಂಚೆ ಎಲ್ಲ ನಾವು ಸೈಕಲ್ಗಳನ್ನೂ ನೋಡಿರಲಿಲ್ಲ. ಇಂಡಿಯನ್ಸ್ ನಾವುಗಳು ಸೈಕಲ್ನ ನೋಡಿರಲಿಲ್ಲ, ರೈಲ್ವೇಸ್ನ ನೋಡಿರಲಿಲ್ಲ. ಬ್ರಿಟಿಷರು ಬಂದಾದಮೇಲೆ ಈ ಮಾಡರ್ನಿಟಿ ಬಂತು, ನಮ್ಮಲ್ಲಿ ಈ ಹೊಸತನ ಬಂತು. ಮತ್ತು ಡೆಮೋಕ್ರೆಟಿಕ್ ಐಡಿಯಾಸ್, ಕಾನ್ಸ್ಟಿಟ್ಯೂಷನ್ ಅಂದರೆ ಏನು? ಆಗಿನ ಕಾಲದಲ್ಲೆಲ್ಲ ನಮ್ಮ ಭಾರತದಲ್ಲಿ ರಾಜರ ಆಳ್ವಿಕೆನೇ ಇದ್ದಿದ್ದು. ಅದು ಬಿಟ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಂದ್ರೇನು, ಜನರೇ ಹೇಗೆ ಆಳೋದು ದೇಶನ, ಅದನ್ನೆಲ್ಲ ಹೇಳಿಕೊಟ್ರು ಬ್ರಿಟಿಷ್ ಎಜುಕೇಷನಲ್ಲಿ. ಎಂಕರೇಜ್ಮೆಂಟ್ ಫಾರ್ ಲೋಕಲ್ ಲಿಟ್ರೇಚರ್ ಆ್ಯಂಡ್ ಲ್ಯಾಂಗ್ವೇಜ್. ಇವಾಗ ಎಲ್ಲ ಕಡೆ ಇಂಗ್ಲೀಷ್ ಮೀಡಿಯಮ್ ಬಂದಿದೆ. ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ನಮ್ಮ ಹತ್ರ ಯಾವುದಾದ್ರೂ ವಸ್ತು ಇದ್ದಾಗ ಅದ್ರದ್ದು ಬೆಲೆ ಗೊತ್ತಿರೋದಿಲ್ಲ, ಅದು ಕಳೆದೋದ್ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಇಂಡಿಯನ್ಸ್ಗಾಗೋದು. ಅವ್ರು ಇಂಗ್ಲೀಷ್ ಮೀಡಿಯಮ್ನ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಲೋಕಲ್ ಲ್ಯಾಂಗ್ವೇಜಸ್, ಕನ್ನಡ, ತೆಲುಗು, ಹಿಂದಿ ಇವೆಲ್ಲ ಏನಿರುತ್ತಲ್ಲ ಅದ್ರ ವ್ಯಾಲ್ಯೂ ಆವಾಗ ಇಂಡಿಯನ್ಸ್ಗೆ ಗೊತ್ತಾಗುತ್ತೆ. ಪಿರಿಯಾಡಿಕಲ್ಸ್ ಎಮರ್ಜ್ಡ್. ಪಿರಿಯಾಡಿಕಲ್ಸ್ ಅಂದರೆ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ, 15 ದಿವಸಕ್ಕೊಂದ್ಸಲ ಏನು ನ್ಯೂಸ್ ಪೇಪರ್ ಬರುತ್ತಲ್ಲ ಅದನ್ನ ಪಿರಿಯಾಡಿಕಲ್ಸ್ ಅಂತೀವಿ. ಪಿರಿಯಾಡಿಕಲ್ಸ್ ಎಮರ್ಜ್ಡ್. ಮುಂಚೆ ಎಲ್ಲ ಲೋಕಲ್ ಲ್ಯಾಂಗ್ವೇಜಸ್ ಇದ್ವು. ಅಂದರೆ ನಾರ್ತ್ ಇಂಡಿಯನ್ಸ್ ಹಿಂದಿ, ಸೌತ್ ಇಂಡಿಯಾದಲ್ಲೆಲ್ಲ ತೆಲುಗು, ತಮಿಳ್, ಆ ರೀತಿ ಕನ್ನಡ ಎಲ್ಲ ಮಾತಾಡೋರು. ಸೊ ಇವಾಗ ಯಾರಾದರೂ ಸೌತ್ ಇಂಡಿಯನ್ನು ನಾರ್ತ್ ಇಂಡಿಯಾದಲ್ಲಿ ಯಾವುದೋ ಒಂದು ಪಿರಿಯಾಡಿಕಲ್ ಬಂದಿದೆ ಅಂದರೆ ಓದೋಕ್ಕಾಗ್ತಿರ್ಲಿಲ್ಲ. ಅದೇ ಇಂಗ್ಲೀಷ್ ಮೀಡಿಯಮ್ ಬಂದಿದ್ದರಿಂದ ಏನಾಯಿತು ಅಂದರೆ ಎಲ್ರಿಗೂ ಇಂಗ್ಲೀಷ್ ಲ್ಯಾಂಗ್ವೇಜ್ ಗೊತ್ತಿತ್ತಲ್ವ, ಎಲ್ಲರೂ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದ್ರ ರಿಸಲ್ಟ್ ಏನಾಯಿತು ಅಂದರೆ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ ಸ್ಟಾರ್ಟೆಡ್. ಈ ಪಿರಿಯಾಡಿಕಲ್ಸ್ ಓದೋದು ಎಲ್ರಿಗೂ ಬಂತು. ಆದ್ದರಿಂದ ಏನಾಯಿತು, ಈ ಬ್ರಿಟಿಷರು ನಮ್ಮ ಜೊತೆ ಏನು ತಪ್ಪು ಮಾಡ್ತಿದ್ದಾರೆ, ನಮ್ಮನ್ನು ಹೇಗೆ ಈ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಹಾಕಿ ನಮ್ಮನ್ನು ಹಿಂಸೆ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿ ರಿಫಾರ್ಮೇಷನ್ ಮೂಮೆಂಟ್ಸು ಸ್ಟಾರ್ಟ್ ಆಯಿತು. ಫ್ರೆಶ್ ಥಿಂಕಿಂಗ್ ಕೇಮ್ ಇನ್ ಇಂಡಿಯನ್ಸ್ ಬೈ ರೀಡಿಂಗ್ ದ J.S. Mill, Rousseau, Montesquieu ಥಾಟ್ಸ್. ಇವರೆಲ್ಲ ರಷ್ಯನ್ ಥಿಂಕರ್ಸ್. J.S. Mill, Rousseau, Montesquieu ಇವರೆಲ್ಲ ರಷ್ಯನ್ ಥಿಂಕರ್ಸ್. ಇವ್ರು ಏನು ಮಾಡ್ತಿದ್ರು ಅಂದರೆ ಇವರೆಲ್ಲ ಸೋಷಿಯಾಲಜಿಸ್ಟ್. ಒಂದು ದೇಶ ಅಂದರೆ ಹೇಗಿರಬೇಕು, ಅದರ ಅಡ್ಮಿನಿಸ್ಟ್ರೇಷನ್ ಹೇಗಿರಬೇಕು, ಹಳ್ಳಿಗಳಲ್ಲಿ ಹೇಗೆ ವ್ಯವಸ್ಥೆ ಇರಬೇಕು, ಇದನ್ನೆಲ್ಲ ಇವರು ಹೇಳ್ತಾರೆ. ಇದರಿಂದ ಏನಾಯಿತು, ಇಂಡಿಯನ್ಸ್ಗೊಂದು ಹೊಸ ಥಿಂಕಿಂಗ್ ಬಂತು. ಮುಂಚೆ ಎಲ್ಲ ಏನಿತ್ತು, ಬ್ರಿಟಿಷು ಇಂಡಿಯಾ ಯಾವಾಗ ಫ್ರೀಡಮ್ ಸಿಗುತ್ತೆ ಅವು ಮಾತ್ರ ತಲೆಯಲ್ಲಿ ಯೋಚನೆ ಇತ್ತು. ಇವ್ರದ್ದೆಲ್ಲ ಥಾಟ್ಸ್ನ ಇವರು ಇಂಡಿಯನ್ಸ್ ಓದಾದ್ಮೇಲೆ ಒಂದು ಕಾನ್ಸ್ಟಿಟ್ಯೂಷನ್ ಅಂದರೆ ಹೀಗಿರುತ್ತಾ, ಫಾರಿನ್ ಪಾಲಿಸಿ ಅಂದರೆ ಹೀಗಿರುತ್ತಾ, ಅದೆಲ್ಲ ಇಂಡಿಯನ್ಸಲ್ಲಿ ಒಂದು ಹೊಸ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಗ್ಲೋಬಲ್ ಫ್ರೀಡಮ್ ಸ್ಟ್ರಗಲ್ ಸ್ಟಾರ್ಟೆಡ್ ಆ್ಯಂಡ್ ಇಂಡಿಯನ್ಸ್ ಟುಕ್ ಪಾರ್ಟ್. ಬ್ರಿಟಿಷರು ಬರೀ ಇಂಡಿಯನ್ ಮಾತ್ರ ಅಲ್ಲ, ಅಮೇರಿಕಾ, ಆಫ್ರಿಕಾ ಎಷ್ಟೊಂದು ದೇಶಗಳನ್ನ ಅವರು ಕ್ಯಾಪ್ಚರ್ ಮಾಡಿದರು. ಇದರಿಂದ ಏನಾಯಿತು, ಇವಾಗ ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಬೇರೆ ಬೇರೆ ದೇಶದ ನ್ಯಾಷನಲ್ ಫ್ರೀಡಮ್ ಫೈಟರ್ಸ್ ಜೊತೆ ಮೀಟ್ ಆಗೋದಕ್ಕೆ ಸ್ಟಾರ್ಟ್ ಆದರು. ಗ್ಲೋಬಲ್ ಫ್ರೀಡಮ್ ಸ್ಟ್ರಗಲ್ ಸ್ಟಾರ್ಟ್ ಆಯಿತು. ಬರೀ ಇಂಡಿಯಾದ ಮಾತ್ರ ಅಲ್ಲ ಫ್ರೀಡಮ್ ಸ್ಟ್ರಗಲ್, ಎಲ್ಲ ದೇಶಗಳದ್ದು ಫ್ರೀಡಮ್ ಸ್ಟ್ರಗಲ್ ಆಯಿತು. ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್ ಇಂಡಿಯನ್ ಟ್ರೆಡಿಷನ್. ಇವಾಗ ಬ್ರಿಟಿಷರಿಗೆ ಹೋಲಿಸ್ಕೋತಾ ಇದ್ದರೆ ನಮ್ಮ ಇಂಡಿಯನ್ ಟ್ರೆಡಿಷನ್ನ ಎಷ್ಟೋ ಚೆನ್ನಾಗಿದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಇಂಡಿಯನ್ಸ್ಗೆ.
ಅವರ ಜೀವನ ಶೈಲಿ, ಇವರ ಜೀವನ ಶೈಲಿ, ಅವರ ಜೀವನ ಮೌಲ್ಯಗಳು, ಬ್ರಿಟಿಷರ ಜೀವನ ಮೌಲ್ಯಗಳು, ನಮ್ಮ ಮೌಲ್ಯಗಳು ಇವನ್ನೆಲ್ಲ ನೋಡಿಕೊಂಡ್ರೆ ನಮ್ಮ ಭಾರತದ ಮೌಲ್ಯಗಳೇ ಎಷ್ಟೋ ಚೆನ್ನಾಗಿದೆ, ನಮ್ಮ ಟ್ರೆಡಿಷನ್ ಚೆನ್ನಾಗಿದೆ, ನಮ್ಮ ಕಲ್ಚರ್ ಚೆನ್ನಾಗಿದೆ ಅಂತ ಆವಾಗ ಇಂಡಿಯನ್ಸ್ಗೆ ನಮ್ಮ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗ್ತಾ ಹೋಯಿತು. ಇಂಡಿಯನ್ಸ್ಗೆ ಅವ್ರ ವ್ಯಾಲ್ಯೂನೇ ತಿಳಿತಾ ಹೋಯಿತು. ಇಲ್ಲಿಗೆ ಯಾವ್ಯಾವ್ದು ಮುಗಿಸಿದ್ವಿ, ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಆ್ಯಂಡ್ ಎಜುಕೇಷನ್, ಮಾಡರ್ನ್ ಎಜುಕೇಷನ್ನ ಮುಗಿಸಿದ್ವಿ. ನೆಕ್ಸ್ಟ್ ಪಾರ್ಟಲ್ಲಿ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ಸ್ ಅದನ್ನ ಮಾಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಏನಾದರೂ ಕ್ವೆಶನ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.